ಯಾಕಮ್ಮ ಹಿಂಗೆ ಕೂತ್ಕೊಂಡಿದ್ದೀಯ ಬಿಸ್ಲಾಗ ಬಾ. ಏನಿಲ್ಲ ಕಣಮ್ಮ, ಯಾಕೋ ಚಳಿ 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 ಆದಂಗಾಯ್ತಾ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ಬಿಸ್ಲಾಗೆ. ಅಲ್ಲಿ ಒಳಗಿದ್ರೆ ಥರ ಚಳಿ ಆದಂಗಾಗೋದು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ಹೋಗಮ್ಮ ಮೊಸರೆಲ್ಲ ತೊಳ್ದಿಕ್ಕೆ ಹೋಗೋಗು. ಸರಿ ಆಯ್ತಮ್ಮ, ತೊಳ್ದಿಕ್ತೀನಿ. ನಮ್ಮ ಮುತ್ತನೇ ವಾಸ ಸ್ವಲ್ಪ ಹೆಂಗ ಹೇಳ್ದಂಗೆ ಕೇಳ್ತೈತೆ, ಮನೆಗಳ ಕೆಲಸ ಎಲ್ಲ ಮಾಡ್ತೈತತ್ತ. ಏನು ಮಾಡೋಣ, ನೂತು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಭೂಮಿ ತುಂಬ ಒಳ್ಳೆಯವಳು, ಅವರಪ್ಪ ಅವರಮ್ಮ ಗೌರ್ಮೆಂಟ್ ಕೆಲಸದಾಗಿದ್ರು, ಒಳ್ಳೆ ಮನೆ ಸಿಕ್ಕಂಗಾಗೋದು. ಏನು ಮಾಡ್ತೀಯ ಪಾಪ, ಹಿಂಗೆ ಆಗ್ಬಾರ್ದಾಗಿತ್ತು. ನಮ್ಮ ಮುತ್ತು ತುಂಬ ಒಳ್ಳೆಯವಳು, ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ನನ್ನ ಮನಸ್ಸಿನಾಗಂತೂ ತುಂಬ ನೋವಾಗುತ್ತೆ. ಆದರೆ ಹೇಳ್ಕೋಬಾರ್ದು ಅಂತ ಸುಮ್ಮನಿರ್ತೀನಿ. ಇನ್ನೇನು ಮಾಡೋದು ನಡಿ, ಏನಾದರೂ ಮಾಡಿ ಇವತ್ತು ಚಿಕನ್ ಏನಾದರೂ ಮಾಡಿ ಬಾಕ್ಸಿಗೆ ಹಾಕ್ಕೊಡ್ತೀನಿ, ತಗೊಂಡೋಗ್ಮಂತೆ. ಎಷ್ಟು ಇಷ್ಟ ಅಕ್ಕ ನಿನಗಂತೂ ಅಣ್ಣ ಅಂತಂದರೆ ತುಂಬ ಇಷ್ಟ ಜೀವಿತ ಅಕ್ಕ. ಅದಕ್ಕೆ ಎಷ್ಟು ಇಷ್ಟಪಡ್ತೀಯ ಅಲ್ವಾ, ಅಣ್ಣ ಅಂತಂದರೆ ನಿನಗೆ ತುಂಬ ಇಷ್ಟ. ನಮ್ಮ ಅಣ್ಣ ಅಂತಂದರೆ ನನಗೆ ತುಂಬ ಇಷ್ಟ ಸ್ವಾತಿ. ಯಾಕಂದರೆ ಇರೋನೊಬ್ಬ ಅಣ್ಣ, ನಮ್ಮ ಅಣ್ಣ ಮಹಾರಾಜನಂತವನು. ನಮ್ಮ ಅಣ್ಣ ಅಂತಂದರೆ ನನಗೆ ತುಂಬ ಇಷ್ಟ. ನಿನಗೆ ಇನ್ಮೇಲೆ ಯಾವಾಗ ಬರಬೇಕು ಅಂತ ಅನಿಸುತ್ತೋ ಅವ ಬತ್ತಾ ಹೋಗ್ತಾ ಇರು. ಬರ್ತೀನಿ ಹೇಳಕ್ಕ, ಇನ್ಮೇಲೆ ನಮ್ಮ ನಾದಿನಿ ಮನೆ ಅಂದಮೇಲೆ ಬತ್ತಾ ಹೋಗ್ತಾ ಇರ್ತೀನಿ. ಇನ್ಮೇಲಿಂದ ಏನು ನಾನೇನಂತದೆಲ್ಲ ಏನು ಇಚ್ಛೆ ಹೋಗಲ್ಲ ಮನಸ್ಸಿನಾಗೆ. ಬರಬೇಕು ಅನ್ನಿಸ್ದಾಗೆಲ್ಲ ಬರ್ತಾ ಇರ್ತೀನಿ. ಹೇಳು ಬಾ, ಯಾರ ಮನೆಗೆ ಬರಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬಾ. ಇವಳು ನೆನ್ನೆ ಸಂಗಂದಿದ್ದಕ್ಕೆ ಇವತ್ತು ಆಲೆ ಕರ್ಸ್ಬಿಟ್ಟವಳೆ. ಕರ್ಸಿದ್ದಾಳ ಆಲೇನೆ. ಹಬ್ಬ 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 ಹಬ್ಬ, ಅವ್ನು ಬಂದಿಲ್ವೇನೋ ಕುಂಟ. ನಮ್ಮ ಅಣ್ಣ ಇನ್ನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀಯ, ಅವನಿಗೆ ಬರೋಕ್ಕಾಗಲ್ಲ ಪಾಪ. ಇನ್ನೊಂದು 2 ದಿವಸ ಬಿಟ್ಟು ಬರ್ತಾನೆ, ಸುಮ್ಮನಿರ. ಅವನೇನು ಎಲ್ಲ ತಕ್ಕು ಬರ್ತಾನೆ, ನಿನ್ನ ಮೇಲಿಂದ ಓಡಾಡ್ತಾನೆ. ಬರ್ಬೋದಾಗಿತ್ತಪ್ಪ. ಅವ್ರಿಗೆ ಪಾಪ ಓಡಾಡೋದು ಕಷ್ಟ ಅಲ್ಲ, ಆಟ ಮಾಡ್ಕೊಂಡು ಬರಬೇಕಾಗಿತ್ತಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಆಟ ಬಾಡಿಗೆ ಅಂತೇಳಿ ಅದಕ್ಕೆ ನಾನೇ ಬಂದೆ ಮಾತಾಡಿಸ್ಕೊಂಡು, ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ. ಇಲ್ಲ ಸಿ ನಡಿ. ಥೂ, ಯಾಮ ಕೈ ಕೆಣಿನ ನಮ್ಮ ಮನೆ ಬಾಗ್ಲ ಸಿಬತ್ತಾವ, ನಮ್ಮ ಮನೆ ಅಂಗಳ ತುಳಿತಾವ. ಏನೋ ಬಂದಿರೋದಕ್ಕೆ ನನಗಂತೂ ಖುಷಿನೋ ಖುಷಿ, ಭಾಳ ಖುಷಿ ಆಗ್ತೈತೆ ಕಣೆ, ತುಂಬ ಖುಷಿ ಆಗ್ತೈತೆ. ಏನೋ ಒಂಥರ ಇವಾಗ ನಮ್ಮ ಮನೆಗೆ ಒಂಥರ ಹಬ್ಬದ ವಾತಾವರಣ ಕಂಡಂಗೆ ಆಗ್ತೈತೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಮೇಲೆ ಏನು ಯಾವಾಗನ ಬಾ, ಸರಿನಾ? ಫೋನ್ ಮಾಡು, ಬರ್ತಾ ಹೋಗ್ತಾ ಇರು. ಹಿಂಗೆ ಅದು ದೇವಸ್ಥಾನ ಇರ್ತಾಳೆ ನೋಡ್ತೀನಿ. ಇಬ್ರು ಕಿತ್ತಾಡ್ಲಿಲ್ಲ ಅಂದ್ರೆ ನನ್ನ ಕಣ್ಣೆದ್ರಿಗೇನೆ ಇಬ್ಬರು ಒಯ್ದಾಡಬೇಕು. ನೋಡು, ಹಂಗೆ ಬಂದೇ ಬರುತ್ತಂತ ಪರಿಸ್ಥಿತಿ. ನನ್ನ ಕಣ್ಣೆದ್ರಿಗೆ ಇಬ್ಬರು ಜುಟ್ಟು ಇಟ್ಕೊಂಡು ಒಯ್ದಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಪದ್ಮ ಅಂತ ಕರಿಬೇಡ್ರಿ. ಹಾಗೆ ಆಗುತ್ತೆ. ನನ್ನ ಕಣ್ಣೆದ್ರಿಗೆ ಇವರಿಬ್ಬರು ಅನುಭವಿಸ್ತಾರೆ ನೋಡು. ಇವ್ರ ಜೊತೆಗೆ ಓಡಾಡ್ಕೊಂಡು ಊರೆಲ್ಲ ಸುತ್ತಾ ಇದ್ದಾಳೆ. ಊರೆಲ್ಲ ಅಲ್ಲ ನೋಡತ್ತೆ, ಎಷ್ಟರ ಮಟ್ಟಿಗೆ ಇರಬೇಡ. ನಾನು ನೆನ್ನೆ ಸಹ ಹೋಗಿ ಸರಿಯಾಗಿ ಬೈದಿದ್ದೆ. ನಾನು ಕರೆಸ್ತೀನಿ, ನನ್ನ ಮನೆಗೆ ಬರ್ತಾಳೆ ಅಂತ ಹೇಳ್ತಾ ಇದ್ದಾಳೆ. ಇಬ್ಬರು ಹೆಂಗೆ ಇರ್ತಾರೆ ನೋಡ್ತೀನಿ. ಹಿಂಗೇನ ದೇವಸ್ಥಾನ ಸೆನಕ್ಕಿರ್ತಾರೆ ಅಂತ ಇವಳು ನಮ್ಮಳಿಗೆ ಗೊತ್ತಾಗಬೇಕು. ಯಾರು ಆಗಲ್ಲ ಯಾರು ಹೋಗಲ್ಲ ಅಂತ ಇವಳು ನಮ್ಮಳಿಗೆ ಗೊತ್ತಾಗಬೇಕು. ತಾಡಿ ನೋಡ್ಬಂತಿದ್ದಲ್ಲನ 2 ದಿನ ಇವಳು ಎಂತಾಳು ಇವಳು. ಕೋಮ್ಲಿ ಮೊಮ್ಮಗು ಸ್ವಾಮಿ ಮದುವೆ ಮಾಡ್ಕೊಂಬಂದಿರೋ ಹುಡುಗಿ ಅವಳು ಎಂತಾಳು ಇವಳು, ಜೀವಿ ಎಂಬಾಳು. ಬೋಲು ಒಳ್ಳೆಯಲ್ಲ, ಇವಳಿಗೆ ಗೊತ್ತಾಗುತ್ತಾಗ. ಅಂತರ್ತಾಗೆಲ್ಲನ ಒಯ್ಯಂದು ಎಲ್ಲ ಇವಳು ಹೋಗ್ಬೇಕು. ಇವಾಗ ಬಸ್ರಿ ಬೇರೆ ಕರ್ಕೊಂಡು ಹೋಗ್ತಾರೆ, ಅವಾಗ ಚೆನ್ನಾಗಿ ಕೈ ಅನ್ನಿಸ್ತಾರೆ. ಸುಮ್ಕಿರು ಆಗಳು ಹಿಂಗೇನೆ ಇರಲ್ಲ. ಏನೋ ಇವಾಗ ಹೊಸದಾಗಿ ಅಣ್ಣನ ಮದುವೆ ಆಗ್ಯಾಳ ಅಂತ ಜೊತೆ ಕರ್ಕೊಂಡು ಓಡಾಡ್ತಾಳೆ ಅಷ್ಟೇನೆ. ಆಮೇಲೆ ಇರೋದು ಜೊತೆ ಹಾಕ್ಯಂಡು ಓಡಾಡ್ತಾಳೆ. ಎಲ್ಲ ಇವಳೇ ಕಾರಣ. ನಮ್ಮ ಅಮ್ಮಣಿ ಕೆಟ್ಟೋಗೋದು ಕಾರಣ ಇವಳೇನಿ. ಮತ್ತೆ ಇವಳೆಲ್ಲ ಅಂದಿದ್ರೆ ನಮ್ಮ ಸಿದ್ದನ ಮದುವೆ ಆಗಿ ಚೆನ್ನಾಗಿರೋಳಪ್ಪ. ಏನು ಮಾಡ್ತೀಯ, ಇವಳೆ ಎಲ್ಲ ಇಲ್ಲೊಂದೆಲ್ಲ ಹೇಳ್ಕೊಟ್ಟು ತಲೆಗೆ ತಿದ್ದಿ ಇವಳೇ ಕಳಿಸಿರೋದು. ಹಾಳಾದವಳು. ನನಗೆ ಅವಳು ನೋಡಿದ್ರೆ ಆಗಲ್ಲ ಕಾಣತ್ತೆ. ಸುಮ್ಮನೆ ನೋಡ. ಅವಳು ಗುದ್ದಾಡ್ಕೊಂಡು ಅವ್ರ ಸವಾಸನೆ ಬೇಡ ಅಂತ ನಮ್ಮ ಮನೆ ಬಾಗ್ಲಿಗೆ ಬರಲಿಲ್ಲ ಅಂದರೆ ನೋಡಿ, ಇಬ್ಬರು ಅಲ್ಲಿ ದುಡ್ಡು ಇಟ್ಕೊಂಡು ಒಯ್ದಾಡ್ತಾರೆ. ನಮ್ಮ ಕಣ್ಣೆದ್ರಿಗೆ ಒಯ್ದಾಡ್ತಾರೆ. ಹಾಗೆ ಯಾರು ಹೆಣ್ಣು ಕೊಡೋರು ಇರಲಿಲ್ಲ ವೆಂಕಿ. ಜಯಕ ಏನಂತ ಗಂತಿದ್ರು ತಮ್ಮ ಎಲ್ಲ ಫೋನ್ ಮಾಡಿ ಹೇಳೈತಿ. ಅವ್ನಿಗೆ ಯಾರು ಹೆಣ್ಣು ಕೊಡೋರು ಇರಲಿಲ್ಲ, ಮನೆಯಾಗೆ ಆತಿಲ್ಲ. ಅಲ್ಲೆಲ್ಲ ಬೆಂಗಳೂರಿಂದ ತಂದವ ಅವೆಂತವ ಎಲ್ಲ ಸಾಮಾನೆಲ್ಲನ ಮಳೆ ಒಯ್ದೈದು ಇಕ್ಕೇನಂತೆ. ಎಲ್ಲ ಬೆಂಗಳೂರಾಗೆಲ್ಲ ಅವ್ರಿವ್ರು ತೆಗ್ದಾಕಿರೋ ಸಾಮಾನು ಕೊಡಲ್ವಿ ಅಂಥವೆಲ್ಲ ತಂದು ಇಕ್ಕೇಣವನಂತೆ. ಅದಕ್ಕೆ ಇದಕ್ಕೆ ಏಟಾಗ್ಲಾಗೈತಿ. ಹೋಗ್ಲಿ ಸುಮ್ಮನೆ ಕರಿಬೇಡ್ರಿ, ಮಾತಾಡಿಸ್ಬೇಡ್ರಿ. ನಾವೆತ್ತಕ್ಕೆ ಕರ್ದೇವು, ನಾವೆತ್ತಕ್ಕೆ ಮಾತಾಡಿಸ್ತಿದ್ದಾಗ ನಾವು ಮಾತಾಡ್ಸಲ್ಲ, ಏನಿಲ್ಲ. ಅಜ್ಜಿ ಇಲ್ವಪ್ಪ, ಎಲ್ಲಿ ಹೋಗೈತೋ ಏನೋ, ಬೈಲಿಲ್ಲ ಎಲ್ಲಾದರೂ ಐತೆ ನೋಡೋಣ. ಈಗ ಬಂದಿರೋದಕ್ಕೆ ಅದು ಎಷ್ಟು ಜನ ಎಷ್ಟು ಹುರ್ಕೊಂತಾರೋ ಏನೋ ಕಣ ಜೀವಿತ ಅಕ್ಕ. ಹುರ್ಕಂಬ್ಲೇಳು ಬಾ, ಹುರ್ಕೊಂಬರೆಲ್ಲ ಹುರ್ಕಂಬ್ಲೇಳು. ಅದೆಷ್ಟಾದರೂ ಹುರ್ಕೊಂಬ ಜನದ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಸ್ವಾತಿ? ಹುರ್ಕೊಂಬರ್ಗೆ ಇನ್ನೂ ಚೆನ್ನಾಗಿ ಉರಿಸ್ಬೇಕು ಅಂತ ನಾನು ಹೇಳಲಿಲ್ವಾ? ಮರ್ಯಾದೆ ಇಲ್ದಾಳೆ ಹೋಗಿ. ಮಾತಾಡಿದ್ರೆ ಸುಮ್ಮ ಗಲಾಟೆ ಆಗುತ್ತೆ. ಮಾತಾಡೋಣ ಏನು ಬೇಡ. ಪದ್ಮ ಯಾತು ಮಾತಾಡಕ್ಕೆ ಹೋಗ್ಬೇಡ. ಹಿಂಗೆ ಮಾತಾಡಿದ್ರೆ ಇಲ್ಲಿ ಗುದ್ದಾಡ್ಲಿ ಅಂತಾಳೆ ಬಂದೇವೆ, ಇಲ್ಲಿ ಮಾತಾಡ್ಕೊಂಡು ಇಲ್ಲಿ ನೋಡಿ ಅಂತಾಳೆ ಬಂದವ. ಅದಕ್ಕೆ ಅವ್ನು ಮಾತಾಡ್ಸಕ್ಕೆ ಹೋಗ್ಬೇಡ, ಅವ್ನು ಕೆಣಕಕ್ಕೆ ಹೋಗ್ಬೇಡ. ನಾನು ಯಾಕೆ ಪಚ್ಚೆ ಕಲ್ಲಾಕ ಮಕ್ಕ ಸಿಡ್ಸ್ಯಮಂತಾಗ ಅದು ಪಚ್ಚೆ ಎಂಬುದು ಗೊತ್ತಿದ್ದು ಕೊಟ್ಟು ನಾನು ಯಾಕತ್ತೆ ಮಕ್ಕ ಸಿಡಿಸ್ಯಮನ. ನಾನು ಮಾತಾಡ್ಸೋಕ್ಕೆ ಹೋಗಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನಮ್ಮ ಥರ ಅದಕ್ಕೆ ನಾದ್ನೀರೇ ಇಲ್ಲ ಬಿಡೆ. ನೀನಂತಂದರೆ ನನಗೆ ತುಂಬ ಇಷ್ಟ. ನೀನು ನನಗೆ ಅಷ್ಟೇ ಇಷ್ಟಪಡ್ತೀಯ. ನಮ್ಮಂಥ ಅದಕ್ಕೆ ನಾದಿನಿನ್ನ ಯಾರು ಇನ್ನೂವರೆಗೂ ಇಂಥವ್ರನ್ನ ನೋಡೇ ಇಲ್ಲ. ನಮ್ಮ ಥರ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಬಿಡೆ.
ನಿಜವಾಗ್ಲೂ ನಿನ್ನಂಥ ನಾದಿನಿ ಸಿಕ್ಕಿರೋದು ನಿನಗೆ ನನ್ನ ಪುಣ್ಯ ಅಂತ ಹೇಳ್ಬೋದು. ನನ್ನಂಥ ಅದಕ್ಕೆ ಸಿಕ್ಕಿರೋದು ನಿಮ್ಮ ಪುಣ್ಯ, ನಿಮ್ಮಂಥವ್ರು ಸಿಕ್ಕಿರೋದು ನನ್ನ ಪುಣ್ಯ. ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಮಾತಾಡಿಕೊಂಡು ತುಂಬ ಇಲ್ಲೋಡು ನಮಗೊಂಥರ ಫ್ರೆಂಡ್ ಥರ ಇದ್ದೀರಾ ಜೀವಿತ ಅಕ್ಕ ನೀವು. ನಿಜವಾಗ್ಲೂ ಇವತ್ತು ನನಗೊಂಥರ ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ಒಳ್ಳೆ ಬೆಸ್ಟ್ ಫ್ರೆಂಡ್ ಥರ ನೀವು. ಹೌದು ಹೌದು, ಒಳ್ಳೆ ಬೆಸ್ಟ್ ಫ್ರೆಂಡ್ ಥರ ನಾನು. ಈಗ ಯಾವುದೊಂದು ವಿಷಯದಲ್ಲೇ ಆಗಲಿಲ್ಲ, ನಾನು ನಿನ್ನ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ, ನೀನು ನನ್ನ ಜೊತೆ ಎಲ್ಲ ಶೇರ್ ಮಾಡ್ಕೊತೀಯ. ಎಲ್ಲ ತುಂಬ ಹೊಂದಾಣಿಕೆಯಿಂದ ನೀವು ಅಲ್ಲೇ ನಮ್ಮ ಥರ ಇರಬೇಕು ಹೊಂದಾಣಿಕೆಯಿಂದ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾವೆ. ಅತ್ಲಗಳಿಂದ ಇತ್ಲಾಗೆ ನೋಡಲಿ ಅಂತ ಕರ್ಕೊಂಬಂದವಳೆ. ನೋಡತ್ತೆ ಎಷ್ಟು ಇರಬೇಡ ಇವಳಿಗೆ, ಓಡಾಡ್ಲಾಳು ಬಿಡು, ಅವ್ರಿಗೆ ಹೆಂಗನ ಓಡಾಡ್ಕೊಂಬೇಡ, ನೀನು ಯಾವುದು ತಲೆ ಕೆಡಿಸ್ಕೊಬೇಡ. ಈಗ ಇವರು ಹೆಂಗೆ ಅಂತಂದರೆ ಇಲ್ಲದ್ದೆಲ್ಲ ಇದನ್ನು ಮಾಡೋಕ್ಕೆ ಬರ್ತಾರೆ, ಇಲ್ಲಿ ಜಗಳ ಮಾಡೋಕ್ಕಾಗಿ ಕರ್ಕೊಂಬಂದವಳು ಅವಳು. ಒಳ್ಳೆಯಲ್ಲ. ಅವನಿಗೂ ಯಾತಿ ಹೇಳೋಕೆ ಹೋಗ್ಬಿಡು, ನೀನು ಸುಮ್ಮನೆ ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಈಗ ಇವಳು ಒಬ್ಳಿಗೆ ಜೀವನ ಚೆನ್ನಾಗಿ ಮಾಡಿ ಅವಳು ಚೆನ್ನಾಗಿರಂಗೆ ಮಾಡ್ರಿ ಅಷ್ಟೇ. ಆಗ ಅವಳೇನೋ ಅಂದ್ಕೊಂಡಿದ್ಲು ಪಾಪ, ಅವಳನ್ನ ಭೂಮಮ್ಮನ ಮಗನ ಆಗಬೇಕು ಅಂತ ಆಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಅವರು ಇಷ್ಟಪಟ್ಟು ಅವ್ರ ಲೆವೆಲಿಗೆ ತಕ್ಕನಂಗಾರು ಮಾಡ್ಕೊಂಡ್ರು. ಈಗೆಲ್ಲ ಅವ್ರ ಅಮ್ಮಯ್ಯ ಪೊಲೀಸು, ಅದಕ್ಕೆ ಅವ್ರ ಅಪ್ಪ ಅಮ್ಮ ಇಬ್ಬರು ಕೆಲಸದಾಗಿರೋದಕ್ಕೆ ಅವ್ರು ಕೆಲಸದಾಗಿರೋ ಅಂಥ ಮಕ್ಕಳನ್ನೇ ಮದುವೆ ಮಾಡ್ಕೊಂಡ್ರು. ಇಬ್ಬರು ಹೆಣ್ಣು ಹುಡುಗರು ಬಿಡು, ಎಲ್ಲ ಆಸ್ತಿಗೆಲ್ಲ ಭಾಗ ಸಿಗುತ್ತೆ ಎಂಬದಕ್ಕೋಸ್ಕರ ಎಲ್ಲ ಮದುವೆ ಮಾಡ್ಕೊಂಡ್ರು. ಹಾಳಾಗಿ ಹೋಗ್ತಾಳೆ ನನ್ನ ಕಣ್ಣೆದ್ರಿಗೇನೆ. ಇವರಿಬ್ಬರು ನನ್ನ ಕಣ್ಣೆದ್ರಿಗೆ ದುಡ್ಡು ಇಟ್ಕೊಂಡು ಒಯ್ದಾಳಲಿಲ್ಲ ನೋಡಿ, ನಾನೇ ನೋಡ್ತೀನಿ. ಇವಳು ಎಂತಾಳು ನೋಡಿ, ನಮ್ಮಮ್ಮ ಎಂಬುದೊಂದು ಈಟನ ಐತೆ ನೋಡು ಅವಳಿಗೆ. ನೋಡು ಅವಳ ಜೊತೆ ಸೇರ್ಕೊಂಡು ಹೆಂಗೆ ಮೆರಿತಾ ಇದ್ದಾಳೆ ನೋಡತ್ತೆ, ಎಷ್ಟು ಹೊಟ್ಟೆ ಉರಿಸ್ತಾರೆ. ಥೂ, ಇಂಥವ್ರಿಗೆಲ್ಲ ಏನೋ ಒಂದು ಆಗಲ್ವೇ ಅಮ್ಮಂಗೆ ಅವತ್ತು ನನಗೆ. ಅಲ್ಲ, ನನಗೆ ಮಕ್ಕಳು ಎಂಬುದು ಇದಕ್ಕೂ ನನಗೆ ಒಂದಿಷ್ಟನ ಅಯ್ಯೋ ಅಂಬ ಅಂತ ಮನಸ್ಸು ಬರೋಲ್ಲ. ಹಂಗೆ ಮಾಡ್ತಾಳೆ ಅವಳ ಜೊತೆಗೆ ಸೇರ್ಕೊಂಡು. ಅಲ್ಲ ನೋಡು, ಅವಳ ಜೊತೆಗೆ ಸೇರ್ಕೊಂಡು ಏನು ಆಟ ಆಡ್ತಾ ಇದ್ದಾಳೆ ಇವಳು. ಅಬ್ಬಾ ಅಬ್ಬಾ ಅಬ್ಬಾ. ಅಲ್ಲ, ಅವಳ ಜೊತೆಗೆ ಸೇರ್ಕೊಂಡು ಇಂಥ ಆಟ ಎಲ್ಲ ಆಡ್ತಾ ಇದ್ದಾಳಲ್ಲ ಇವಳು. ನಮ್ಮಮ್ಮ ಏನು ಅಂದ್ಕೊಂಡತ್ತು. ಅಲ್ಲ, ಬೇರೆ ಯಾರೋ ಅಮ್ಮಂಗೆ ಇದನ್ನು ಮಾಡ್ತಾ ಇದ್ದಾಳಲ್ಲ. ಏನು ಅನ್ಕೊಂತಾರಪ್ಪ ಅಂಬೋದೊಂದಿಟ್ಟು ನನ್ನ ನಯ ಭಯ ಬೇಡ ಇವಳಿಗೆ. ಅವಳಿಗೆ ನಯ ಭಯ ಇರೋಳಾಗಿದ್ರೆ ಅವಳಂಗೆ ಮಾಡ್ತಿರ್ಲಿಲ್ಲ. ಸುಮ್ಮನೆ ಅವಳಿಗೆ ನಯ ಭಯ ಯಾತು ಇಲ್ಲ ಕಣೆ, ಯಾತು ಇಲ್ಲ. ಪದ್ಮ, ನೀನು ನಮ್ಮ ಶಂಕರ್ ಹೇಳ್ದಂಗೆ ನೀನು ಯಾತು ತಲೆ ಕೆಡಿಸ್ಕೋಬೇಡ, ಟೆನ್ಷನ್ನೇ ತಾಮಕ್ಕೋಬೇಡ. ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಮ್ತಿ? ಈಗ ನಾನು ನಿಮ್ಮ ಗರ್ಮ ಉಂಟ್ಕೊಂಡು ನಾವು ನಿನ್ನಂಗೆ ತಲೆ ಕೆಡಿಸ್ಕೊಂತಿದ್ವಿ ಅವಾಗ. ನೋಡಿ ದೀಪಮ್ಮರ ಬಗ್ಗೆ ಆಗಲಿ, ಇವಾಗ ಅವ್ರ ಪಡೆಗೆ ಅವ್ರ ಜೀವನ ಅವ್ರು ಮಾಡ್ತಾರೆ, ನಮ್ಮ ಪಡೆಗೆ ನಾವು ನಮ್ಮ ಜೀವನ ಮಾಡ್ತೀವಿ. ಯಾರ ಬಗ್ಗೆ ಯಾತು ತಲೆ ಕೆಡಿಸ್ಕೊಂಬಕ್ಕೋಗ್ಬಿಡು. ಸುಮ್ಮನೆ ಶಂಕರ್ ಹೇಳಲ್ಲ ನಿನಗೆ ಉಂಟ್ಕೊಂಡು ಸುಮ್ಮನೆ ಇರಮ್ಮ ಅಂತಂದ್ರೆ ನೀನು ಯಾಟು ಇಲ್ಲ. ಅವಳು ಅದೇ ಬೇಕಲ್ಲೂ ಕರ್ಕೊಂಬಂದಿರೋದು ಇಲ್ಲ. ನೋಡಿ ಎಂತಳು ಇವಳು ಈಗ ಇವಳಿಗೆ ಎಂತ ಒತ್ತು ಬರುತ್ತೆ ನೋಡು. ನಾವು ಹಾಕಿರೋ ಶಾಪೇನು ಇವಳಿಗೇನು ಒಳ್ಳೇದಾಗಲ್ಲ. ನನಗೆ ಹಂಗೇನೆ ಅವಳ ಮಕ್ಕ ನೋಡಿಬಿಟ್ರೆ ಹಿಡ್ಕೊಂಡು ಹೋಗಿ ಸರ್ರೆಗೆ ಕಿತ್ತು ಬಿಡೋಣ ಎಂಬ ಸಿಟ್ಟು ಬತ್ತೈತಿ. ಅವಳ ಮಕ್ಕ ನೋಡ್ಬಿಟ್ರೆ ಥೂ ಹಾಳಾಗೋಗ, ನನ್ನ ಮಗಳನ್ನ ಹಾಳು ಮಾಡಿ ಇಕ್ಕಿದ್ಲು. ಹಾಳಾದವಳು ಹಾಳಾಗಿ ಹೋಗ್ತಾಳೆ, ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾಳೆ. ಹಾಳು ಮಾಡಿಬಿಟ್ಲು ನನ್ನ ಮಗಳನ್ನ. ಥೂ, ಬಂಗಾರದಂಥ ಪಿಳ್ಳೆ ಅಂತ ತಗೊಂಡೋಗಿ ಅಂತ ಒಳ್ಳೆಯರಿಗೆ ಕೊಟ್ಟು ನಾವು ಮದುವೆ ಮಾಡಬೇಕು ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ರಿ. ಆಗೋಗಿ ತಾಲಿನಿ ನೀನು ಆಗೋಗಿ ಇದ್ರ ಬಗ್ಗೆ ನೀನು ಎಷ್ಟೇ ಯೋಚನೆ ಮಾಡಿ ನೀನು ಏನೇ ಅಂದ್ಕೊಂಡ್ರು ಅದೆಲ್ಲ ಏನು ಹಿಂದಕ್ಕಾಗಲ್ಲ. ಸುಮ್ಮನೆ ಇದ್ಬಿಡು ಅಷ್ಟೇ. ಅವಳು ಏನಾರ ಮಾಡ್ಕೊಂಡು ನಾಳೆ ಹೋಗ್ಲಿಲ್ಲ, ನಾನು ಹೇಳ್ತೀನಲ್ಲ ಇನ್ನು ಹಾಸ್ಪಿಟಲ್ ಹೇಳ ಹೇಳಿ ನಿನಗೆ. ಸುಮ್ಮನೆ ಟೆನ್ಷನ್ ತಗೊಬೇಡ ಅಂತೀನಿ ಅಷ್ಟೇ. ನಾನು ಈಗ ಕೆಲ್ಸಕ್ಕೆ ಹೋಗೋದು ಅದಕ್ಕೆ, ಮತ್ತು ಕೆಲ್ಸಕ್ಕೆ ಹೋಗೋದ್ರಿಂದ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಮತ್ತು ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದಿದ್ರೆ ಇನ್ನೂ ತಲೆ ನೋವಾಗೋದು. ಇದ್ದು ಅವರ ಆಟಗಳು ನೋಡಿ ಇನ್ನೂ ತಲೆ ನೋವಾಗೋದು. ಹೆಂಗೋ ಈ ಪಿಳ್ಳೆನೇ ಒಂದಿಟ್ಟು ಆಸೆ ಆಯ್ತಾ, ಇದು ಒಂದಿಟ್ಟು ಬೇಜಾರು ಮಾಡ್ಕೊಳೈತೆ. ಅದಾಗಿನ ಒಂದಿಟ್ಟು ಸಮಾಧಾನ ಮಾಡಿ ಏನು ಮಾಡೋಕ್ಕಾಗುತ್ತಮ್ಮ ಅದಾತು ಅಂತ. ಅದು ಪಾಪ ಎಲ್ಲ ಬದುಕು ಮಾಡುತ್ತೆ. ಮನೆ ಒಳಗೆ ಕಸ ಮೊಸರು ಇದೇ ವಾಸೆ ಒಂದಿಟ್ಟು ಹೇಳ್ದಂಗೆ ಕೇಳುತ್ತೆ ಈ ಪಿಳ್ಳೆನೇನು. ಇದಕ್ಕೆ ಹೋಲಿಸ್ಕೊಂಡ್ರೆ ಇದೇ ವಾಸೆ ಅಂತ ಅನಿಸುತ್ತೆ. ಅವಳ್ದಂತೂ ಹಂಗಾಯ್ತು. ಇವಳ್ಗನ ಅಪ್ಪನ ಒಂದು ಗಂಡು ನೋಡಿ, ಅವನ ಒಳ್ಳೆ ಕಡೆ ಒಂದು ಗಂಡು ನೋಡಿ ಮ್ಯಾಗ ಬ್ರೋಕರಿಗೆ ಹೇಳಿ ಇವನ್ಗನ ಒಂದು ಒಳ್ಳೆ ಜೀವನ ಅಂಬತ್ತಿದ್ದು ಮಾಡಿ ಇಬ್ಬರು ಜೀವನ ಹಿಂಗೆ ಇದೆ ಆತಲ್ಲಪ್ಪ ಅಂತ ಹೇಳಿ ಹೊಂದ್ಕೊಂಬದು ಬೇಡ, ಬೇಜಾರಾಗೋದು ಬೇಡ. ಯಾಕೆ ಒಟ್ಟು ಸರಿ ಆಯ್ತಲ್ಲ. ಅದೇ ಅಪ್ಪ ಯಾರ್ಯಾರಿಗೆ ಹೇಳೈತಂತೆ, ಅದಕ್ಕೆ ನೋಡಬೇಕು ಹೆಂಗಾಗುತ್ತೆ ಹಂಗೆ. ಇವರು ಸವಿತಮ್ಮನ ಬಗ್ಗೆ ಕೇಳ್ತಾರೆ, ರಪ್ಪ ಒಂದು ಪಟ್ಟಿಲ್ಲೇ ಕೊಡೋಣ ಅಂತ ಒಂದು ಸತಿ ಅಂತೈತೆ. ನೋಡ್ಬೇಕು ಅದೆಲ್ಲ ಹೆಂಗಾಗುತ್ತೆ ಹಂಗೆ. ಎಲ್ಲೇ ಋಣಾನ ಬಂದ ಅಂಬದಿರುತ್ತಲ್ಲತ್ತೆ, ಹಂಗಾಗತ್ತೆ. ಇನ್ನೇನು ಮಾಡೋಣ. ಧನುಷ್ ಹಂಗೆ ಚೆನ್ನಾಗಿದ್ದಾಳಮ್ಮ, ಚೆನ್ನಾಗಿದ್ದಾಳೆ ಧನುಷ. ಚೆನ್ನಾಗಿದ್ದಾಳೆ ಕಣಮ್ಮ, ಮದುವೆ ಆಗಿ ಚೆನ್ನಾಗಿದ್ದಾಳೆ ನೋಡಿ. ಇವಳು ಕಣ್ಣೆದ್ರಿಗೆ ಅವಳನ್ನ ಕರ್ಕೊಬತ್ತೀನಿ, ಕರಿತೀನಿ. ಅವಳನ್ನ ಕರ್ಕೊಂಬಂದು ಕಳಿಸ್ತೀನಿ ನೋಡು. ಇಬ್ಬರೂ ಕರ್ಕೊಂಬತ್ತೀನಿ ಹೋಗಿ. ಇವಳು ಕಣ್ಣೆದ್ರಿಗೆ ಕರ್ಕೊಬತ್ತೀನಿ, ಏನೋ ತಿಳ್ಕೊಂಡವಳೆ ಕರ್ಕೊಬತ್ತೀನಿ ತಾಡಿ. ನಮ್ಮ ಮುಂದೆ ಬಂದು ಇವಳ ಜೊತೆ ಸೇರ್ಕೊಂಡು ಏನು ಆಟ ಆಡ್ತಾ ಇದ್ದಾಳೆ ನೋಡ್ರಿ ಅವಳು. ಹಿಂಗೆ ಯೋಚ್ತೀನಿ ಇರ್ತಾರೆ, ಅದಕ್ಕೇನಾದ್ನಿ ನೋಡ್ತೀನಿ. ಇದೆಲ್ಲ 2 ದಿನ ಅಷ್ಟೇ, ಬುಧವಾರ ಬೇಸ್ತವಾರ ಅಷ್ಟೇ ನೋಡ್ತೀನಿ. ಈ ದಿವಸ ಹೆಂಗಿರ್ತಾರೆ, ಹಿಂಗೆ ಇರ್ತಾರೇನೋ ಇನ್ನು ಮುಂದ್ಕೂ ಅಂತೇಳಿ. ಇವರಿಬ್ಬರು ಜೊಟ್ಟು ಹಿಡ್ಕೊಂಡು ಒಯ್ದಾಣ ಅಂತ ಪರಿಸ್ಥಿತಿ ಬರಲಿಲ್ಲ ಅಂದ್ರೆ ನೋಡ್ರಿ ಇಂಥ ಸಮಯ ಬಂದೇ ಬರುತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.